ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಆಗಲೇ ಹಂಗೆ ಬಂದು ಮಾತಾಡೋದಕ್ಕೆ ಮನಸ್ಸು ತುಂಬಿ ಬಂತು. ನನ್ನ ಪರವಾಗಿ ಒಬ್ಬರು ಮಾತಾಡಿದ್ರಲ್ಲ ಅಂತ ತುಂಬ ಸಂತೋಷ ಆಗ್ತಾಯಿದೆ. ಇದೇ 2017 ಹೊಸ ಪದ್ಮಾವತಿಯಾಗಿ ಒಂದು ಹಾಡು ಮಾಡಿ ಇವತ್ತು ರಾಚಯ್ಯ ನಿಂಗವ್ವ ಆಗಿ ಒಂದು ಸಾಂಗ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ತುಂಬ ಸಂತೋಷ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಏನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ಬೋದು, ಬಟ್ ಈ ಥರ ಒಂದು ಹಾಡು ಮಾಡಿದಾಗ ಮತ್ತೆ ಮನೆಗೆ ಬಂದಿದ್ದು ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡು, ನನ್ನ ಒಂದು ಏರಿಯಾ ಥರ ನನಗೆ ಫೀಲ್ ಈ ಹಾಡು ಮಾಡಬೇಕಾದ್ರೆ. ನಾಟ್ ಈ ಹಾಡು ಒಂಥರ, ಈ ನಮ್ಮ ಲ್ಯಾಂಡ್ ಲಾರ್ಡಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರಥಿ ಫಿಲ್ಮ್ಸ್ಗವ್ರಿಗೂ, ವಿಜಯ್ ಸರ್ಗೂ ಮತ್ತು ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ತುಂಬ ಈ ಮಣ್ಣು ವಾಸನೆ ಇರೋಂಥ ಒಂದು ಸಿನಿಮಾ ಸಿಗೋದು ತುಂಬ ಅಪರೂಪ. ಸೊ ಇವತ್ತು ಆ ಒಂದು ಲಕ್ ನನ್ನ ಪಾಲಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಇದೆ. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ವಿಜಯ್ ಸರ್, ರಚಿತಾ ರಾಮ್ ಅವರು, ಎಲ್ಲನೂ. ನೀವೆಲ್ಲರೂ ಖಂಡಿತ ಈ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ದಿವಸ ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾ ಉಳಿಯುತ್ತೆ ಅನ್ನೋ ನಂಬಿಕೆ ನಂದು. ಸೊ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಬಾಬಿ ಅವರು ಒಂದೆರಡು ಮಾತನಾಡಬೇಕು. ನನ್ನ ಪಾರ್ಟ್ನರ್ ಅವರು. ಹೌದು, ಜಡೇಶ್ ಅವ್ರ ಜೊತೆ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಜೆಂಟಲ್ಮ್ಯಾನ್, ಗುರು ಶಿಷ್ಯರು. ಮತ್ತು ಇದು ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹ್ಯಾಟ್ರಿಕ್ಗೆ ರೆಡಿಯಾಗಿ ಆಗಿದೆ ಆಲ್ರೆಡಿ, 2 ಸೂಪರ್ ಹಿಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಿಂಗವ್ವ ತುಂಬ ಚೆನ್ನಾಗಿತ್ತು ಸರ್. ಲಿರಿಕ್ಸ್ ನಾನು ಹಾಡ್ಬೇಕಾದ್ರೆ ಫಸ್ಟು ನಾನು ನಿಮಗೆ ಕಳಿಸಿದ್ದೆ, ಫುಲ್ ನಾನೇ ಹಾಡ್ಬಿಟ್ಟು ಕಳಿಸಿದ್ದೆ. ನನಗೆ ಒಂದು ಲೈನು ನನಗೆ ಹಾಡದೇ ಇರೋಕ್ಕಾಗಿಲ್ಲ, ಅದಕ್ಕೆ ಮೇಲ್ ವಾಯ್ಸಲ್ಲೇ ಎಲ್ಲ ಹಾಡು ನಾನು ಕಳಿಸಿದ್ದೆ. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ವಿಜಯ್ ಸರ್ ಹೇಳಿದ್ರು ಅವ್ರ ಲಿಸ್ಟಲ್ಲೆಲ್ಲ ಹಿಟ್ ಸಾಂಗು ಇದೆ ಅಂತ. ಬಟ್ ನಿಮ್ಮಂಥ ಸಿಂಗರ್ಸ್ ಇರೋದ್ರೆ ಸರ್ ನಮ್ಮ ಸಾಂಗ್ಗಳು ಹಿಟ್ ಆಗ್ತಾಯಿದೆ. ನಿಮ್ಮ ವಾಯ್ಸು ಒಂದು ನೀವು ಹಾಡಿದ ಮೇಲೆ 1000 ಸತಿ ಕೇಳಿದ್ರು ನಿಮ್ಮ ವಾಯ್ಸ್ ಬೋರ್ ಆಗಲ್ಲ ಸರ್. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ಯುವರ್ ವಾಯ್ಸ್. ಅದಕ್ಕೇ ಅಷ್ಟು ಸ್ಟ್ರೀಮ್ಸ್ ಆಗಿದೆ. ಸೊ ನಿಮ್ಮ ವಾಯ್ಸಿಂದ ನಮ್ಮ ಹಾಡುಗಳು ಹಿಟ್ಟು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹಿಂಗೆ ನಾನು ಮಾತಾಡೋಕ್ಕೆ ಬಿಡಲ್ಲ ವಿಜಯ್ ಸರ್. ಮತ್ತೆ ತುಂಬ ದಿವಸ ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋ ಆಸೆ ನನಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾ ರಾಮ್ ಮ್ಯಾಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಂಗವ್ವ ಆಗಿ ನೀವು ಪೀಪಲ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ ಯು ಆರ್ ಇಂಡೀಡ್ ಎ ರೇಡಿಯೋ ಸೂಪರ್ ಸ್ಟಾರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಬಿ ಮ್ಯಾಮ್ ಅಲ್ಲಿಂದಲೇ ಕ್ಯೂ ಕೊಡ್ತಾ ಇದ್ರು ನಿಮ್ಗೆ, ಅಷ್ಟೇ ಮಾತಾಡಲ್ಲ ಅಂತಿದ್ದಾರೆ ಅಲ್ಲಿಂದಲೇ. ಬಟ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ talking behalf of me. Landlord anid takshana ನಾನು today I wore the green sari because I respect farmers very much. ಈ ಕಾರ್ಯಕ್ರಮ ಆಗಿದ್ಮೇಲೆ ನಾವು ಫಸ್ಟು ಹುಡ್ಕೊಂಡು ಹೋಗೋದು ಊಟ ಅಲ್ಲ, ಟಿಫಿನ್ ಮಾಡಲೇಬೇಕು. ಇವತ್ತು ನಾವು ಊಟ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ರೈತರುಗಳು. ಸೊ ಅವರಲ್ಲಿ ಕೆಸರಲ್ಲಿ ನಿಲ್ಲಿದು ಅವ್ರು ಕೆಲಸ ಮಾಡಿರೋದು. ಅಲ್ಲಿ ನಾವು ಸ್ಟೈಲಾಗಿ ಬರ್ತೀವಿ, ಸ್ಟೈಲಾಗಿ ಹೋಗ್ತೀವಿ, ಸ್ಟೈಲಾಗಿ ತಿಂತೀವಿ, ಫೋರ್ಕಲ್ಲೇ ತಿಂತೀವಿ. ಸೊ ರೈತರ ಬಗ್ಗೆ ಅಬೌಟ್ ದೇರ್ ಫ್ಯಾಮಿಲಿ ಕ್ಯೂಟ್ ಆ್ಯಂಡ್ ಸಿಂಪಲ್ ಲೈಫ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಜಡೇಶ್ ಸರ್. ಆ್ಯಂಡ್ ಹೀ ಈಸ್ ಆಲ್ಸೋ ಅ ಸಿಂಪಲ್ ಆ್ಯಂಡ್ ಕ್ಯೂಟ್ ಪರ್ಸನ್, ವೆರಿ ಸಿಂಪಲ್ ಪರ್ಸನ್. ಸೊ ಅವರಿಗೆ ಅವಕಾಶ ಕೊಟ್ಟಿರೋರು ಯಾರೇ ಆಗಲಿ, ನಮ್ಮ ಸರ್ ಆ್ಯಂಡ್ ಗುರುದೇಶ್ ಪಾಂಡೆ ಸರ್ ಅವ್ರು ಕೊಟ್ಟಿರೋದು ಜೆಂಟಲ್ಮ್ಯಾನ್ ಆಗಲಿ, ಆಮೇಲೆ ತರುಣ್ ಸುಧೀರ್ ಅವ್ರು ಕೊಟ್ಟಿರೋದು ಗುರು ಶಿಷ್ಯರ್ ಆಗಲಿ. ಸೊ ಈವನ್ ಗುರು ಶಿಷ್ಯರ್ ಮಾಡ್ತಿದ್ದಾಗೂ ತರುಣ್ ಸುಧೀರ್ ಸರ್ ಅವ್ರ ಇನ್ವಾಲ್ವ್ಮೆಂಟ್ ಅಬೌಟ್ ದ ಸಿಂಪಲ್ ಸ್ಟೋರಿ ಆ್ಯಂಡ್ ವಿಲೇಜ್ ಸ್ಟೋರಿ, ಗ್ಲಾಮರ್ ಏನೇ ಇದ್ರೂ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೋರಿ, ಡೆಪ್ತ್ ಇರಬೇಕು ಆ್ಯಂಡ್ ವೆರಿ ಸಿಂಪ್ಲಿಸಿಟಿ. ಅದೆಲ್ಲ ನೋಡಿದ್ರೆ ದೆನ್ ಟುಡೇ ಜೆಂಟಲ್ಮ್ಯಾನಲ್ಲಿ ಇವತ್ತಾಗಿರೋ ಲ್ಯಾಂಡ್ ಲಾರ್ಡ್ ಆಗಲಿ, ಪ್ರೊಡ್ಯೂಸರ್ ಅವರು ಈ ಸ್ಟೋರಿಗೆ ದೇ ಹ್ಯಾವ್ ಗಿವನ್ ದ ಇಂಪಾರ್ಟೆನ್ಸ್. ನಾನು ಇವತ್ತು ನಾವು ಮಾಡ್ತೀವಿ ಅಂದರೆ ವೆರಿ ಬ್ಯೂಟಿಫುಲಿ ವಿಜಯ್ ಪ್ರಕಾಶ್ ಆ್ಯಂಡ್ 2 ವಿಜಯ್ ಇದ್ದಾರೆ. ಸೊ ವಿಜಯ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್. ಸೊ 2 ವಿಜಯ್ಸ್ ಅದ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ಆ್ಯಂಡ್ ಪ್ರೊಡ್ಯೂಸರ್ ಸರ್, ದಯವಿಟ್ಟು ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ರಚಿತಾ ರಾವ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬರೀ ಜೆಂಟ್ಸ್ ಮಾತ್ರನಾ, ಲೇಡೀಸ್ಗೆ ಇರಬಾರ್ದಾ? ಯಾಕೆಂದರೆ ನಾವು ನಮ್ಮ ಏಜ್ಗೆ ನಾವೆಲ್ಲ ಕಲರ್ ಹಾಕಿ ಬೋರ್ ಆಗಿಬಿಡುತ್ತೆ ಯಪ್ಪ ಅಂತ.
ಈ ಥರ ಒಂದು ಹೇರ್ ಸ್ಟೈಲ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ನಮಗೆ. ಆ್ಯಂಡ್ ಆನಂದ್ ಆಡಿಯೋ ಸರ್, ರಿಯಲಿ ವಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆಡಿಯೋಸ್. ನಿಮ್ಮ ಸಪೋರ್ಟ್ ರಿಯಲಿ ಗ್ರೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಂದು ಆನಂದ್ ಆಡಿಯೋ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.